ನಾಳೆ ಭಾರತ್ ಬಂದ್, ಶಾಲಾ ಕಾಲೇಜ್ಗಳಿಗೆ ರಜೆ. ಜುಲೈ 9ರ ಬುಧವಾರದಂದು ದೇಶಾದ್ಯಂತ 25 ಕೋಟಿಗೂ ಹೆಚ್ಚು ಕಾರ್ಮಿಕರು ರಾಷ್ಟ್ರವ್ಯಾಪಿ ಮುಷ್ಕರ ಭಾರತ್ ಬಂದ್ಗೆ ಕರೆ ನೀಡಿದೆ. ಇದರ ನಡುವೆ ಐಟಿ ಬಿಟಿ ಹಬ್ ಆಗಿರುವಂತಹ ಬೆಂಗಳೂರಿನಲ್ಲಿ ಬಂದ್ಗೆ ಎಷ್ಟರ ಮಟ್ಟಿಗೆ ಬೆಂಬಲವಿದೆ ಎನ್ನುವ ಬಗ್ಗೆ ಇವರೆಗೆ ಅಧಿಕೃತವಾಗಿ ಯಾವುದೇ ಸಂಘಟನೆಗಳ ಬೆಂಬಲ ಸೂಚಿಸಿಲ್ಲ. ಇದರ ನಡುವೆ ಇದೀಗ ನಾಳಿನ ಬಂದ್ ಅಂದ್ರೆ ಜೂನ್ 9 ಶಾಲಾ ಕಾಲೇಜ್ಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಎಂಬ ಮಾಹಿತಿ ಇಲ್ಲಿದೆ ನೋಡಿ. ಭಾರತ್ ಬಂದ್ಗೆ ಕರೆ. ಸರ್ಕಾರದ ಕಾರ್ಮಿಕ ವಿರೋಧಿ, ರೈತ ವಿರೋಧಿ ಮತ್ತು ಕಾರ್ಪೊರೇಟ್ ಪರ ನೀತಿಗಳನ್ನು ವಿರೋಧಿಸಿ 10 ಕೇಂದ್ರ ಕಾರ್ಮಿಕರ ಸಂಘಟನೆಗಳು ಮತ್ತು ಅವುಗಳ ಸಂಘಗಳ ವೇದಿಕೆಯು ಸಾರ್ವತ್ರಿಕ ಮುಷ್ಕರಕ್ಕೆ ಕರೆ ನೀಡಿದೆ. ಬ್ಯಾಂಕಿಂಗ್ ಮತ್ತು ವಿಮೆಯಿಂದ ಹಿಡಿದು ಅಂಚೆ ಸೇವೆಗಳವರೆಗೆ ಬೆಂಗಳೂರಿನ ಹಲವಾರು ವಲಯಗಳು ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ. ಸದ್ಯದ ಮಾಹಿತಿ ಪ್ರಕಾರ ಯಾವುದೇ ಬ್ಯಾಂಕುಗಳಿಗೂ ಸಹ ಅಧಿಕೃತ ರಜೆ ಘೋಷಣೆಯನ್ನ ಮಾಡಲಾಗಿಲ್ಲ. ಶಾಲಾ ಕಾಲೇಜ್ಗಳಿಗೆ ರಜೆ ಇದೆಯಾ? ಇನ್ನು ಕರ್ನಾಟಕ ಸರ್ಕಾರವು ಪ್ರಸ್ತುತ ಶಿಕ್ಷಣ ಸಂಸ್ಥೆಗಳಿಗೆ ಯಾವುದೇ ರೀತಿಯಲ್ಲಿ ಅಧಿಕೃತ ರಜೆಯನ್ನ ಘೋಷಣೆ ಮಾಡಿಲ್ಲ. ಬೆಂಗಳೂರಿನ ಶಾಲೆಗಳು ಮತ್ತು ಕಾಲೇಜುಗಳು ತೆರೆದಿರ್ತವೆ ಎನ್ನಲಾಗಿದೆ. ಆದಾಗ್ಯೂ ಸಾರಿಗೆ ಲಭ್ಯತೆ ಮತ್ತು ಸಾರ್ವಜನಿಕ ಸುರಕ್ಷತಾ ಕಾಳಜಿಗಳನ್ನು ಅವಲಂಬಿಸಿ ವಿದ್ಯಾರ್ಥಿಗಳಿಗೆ ರಜೆ ನೀಡುವ ಸಾಧ್ಯತೆ ಸಹ ಇದೆ. ಅಲ್ಲದೆ ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ಸಹ ಯಾವುದೇ ರಜೆಯನ್ನ ಘೋಷಣೆ ಮಾಡಲಾಗಿಲ್ಲ. ಹೀಗಾಗಿ ನಾಳೆ ರಾಜ್ಯದಲ್ಲಿ ಎಲ್ಲ ಸರ್ಕಾರಿ ಹಾಗೂ ಖಾಸಗಿ ಶಾಲೆಗಳನ್ನು ತೆರೆದಿರುವ ಸಾಧ್ಯತೆ ಹೆಚ್ಚಾಗಿದೆ. ಪರಿಸ್ಥಿತಿಗೆ ಅನುಗುಣವಾಗಿ ರಜೆಯನ್ನ ನಿರ್ಧಾರ ಮಾಡಲಿದ್ದಾರೆ. ಬಸ್ ಸಂಚಾರ ಇರಲಿದೆಯೇ? ಇನ್ನು ರಾಜ್ಯದಲ್ಲಿ ಬಸ್ ಸಂಚಾರ ಮತ್ತು ಆಟೋ ಕ್ಯಾಬ್ ಸಂಚಾರದಲ್ಲಿ ವ್ಯತ್ಯಯವಾಗಲಿದೆಯೇ ಎಂಬ ಅನುಮಾನ ಇರಬಹುದು. ಆದರೆ ಕೆಎಸ್ಆರ್ಟಿಸಿ, ನೈಋತ್ಯ ವಾಯುವ್ಯ ಸಾರಿಗೆ ಹಾಗೂ ಬಿಎಂಟಿಸಿ ಬಸ್ಗಳು ಎಂದಿನಂತೆ ಸಂಚಾರ ನಡೆಸಲಿವೆ. ಈ 4 ನಿಗಮಗಳ ನೌಕರರು ಬಂದ್ ಬೆಂಬಲಿಸಿ ಮುಷ್ಕರ ನಡೆಸ್ತಾ ಇಲ್ಲ. ಬಸ್ಗಳು ಸಾಮಾನ್ಯ ದಿನಗಳಂತೆ ಸಂಚಾರವನ್ನ ನಡೆಸಲಿವೆ ಎಂದು ಈಗಾಗಲೇ ಕೆಎಸ್ಆರ್ಟಿಸಿ ಹಿರಿಯ ಅಧಿಕಾರಿಯೊಬ್ಬರು ಸ್ಪಷ್ಟಪಡಿಸಿದ್ದಾರೆ. ಅದಲ್ಲದೆ ರಾಜ್ಯದಲ್ಲಿ ಆಟೋ, ಟ್ಯಾಕ್ಸಿ ಹಾಗೂ ಖಾಸಗಿ ಬಸ್ಗಳ ಸಂಘಟನೆಗಳು ಬಂದ್ನಲ್ಲಿ ಭಾಗವಹಿಸ್ತಾ ಇಲ್ಲ. ಇದರಲ್ಲಿಯೂ ಸಹ ಯಾವುದೇ ವ್ಯತ್ಯಾಸ ಇರೋದಿಲ್ಲ. ಬಂದ್ ಹಿಂದಿನ ಪ್ರಮುಖ ಬೇಡಿಕೆಗಳು ಏನು? ಇನ್ನು ಕಾರ್ಮಿಕ ಸಂಘಟನೆಗಳು ಈ ಬಂದ್ಗೆ ಕರೆಯನ್ನು ನೀಡಲಾಗಿದ್ದು ಇದರ ಹಿಂದೆ ಅನೇಕ ಬೇಡಿಕೆಗಳನ್ನು ಹೊಂದಿದೆ. ಅವುಗಳನ್ನು ನೋಡೋದಾದ್ರೆ ಸರ್ಕಾರ ಖಾಸಗೀಕರಣ ಕೈ ಬಿಡಬೇಕು, ಸಾರ್ವಜನಿಕ ವಲಯದಲ್ಲಿ ನೇಮಕಾತಿ ಹೆಚ್ಚಳವನ್ನ ಮಾಡಬೇಕು, ಕೂಲಿ ಕಾರ್ಮಿಕರ ಹೆಚ್ಚಳ ಮಾಡಬೇಕು, ಕಾರ್ಮಿಕ ಕೂಲಿಯನ್ನ ಹೆಚ್ಚಳ ಮಾಡಬೇಕು, ಭಾರತೀಯ ಕಾರ್ಮಿಕರ ಸಮ್ಮೇಳನ ನಡೆಸಬೇಕು, ಕಾರ್ಮಿಕರ ಕೆಲಸದ ಸಮಯ ಹೆಚ್ಚಳಕ್ಕೆ ಮಾಡಬಾರದು, ಅಗತ್ಯ ವಸ್ತುಗಳ ಬೆಲೆ ಏರಿಕೆಗೆ ತಡೆಯಬೇಕು, ಆರೋಗ್ಯ, ಶಿಕ್ಷಣ ಮತ್ತು ಕಲ್ಯಾಣ ಯೋಜನೆಗಳಿಗಾಗಿ ಮೀಸಲಿಟ್ಟ ಹಣವನ್ನು ಸರ್ಕಾರ ಕಡಿತಗೊಳಿಸದೆ ಹೆಚ್ಚಿನ ಅನುದಾನ ನೀಡಬೇಕು ಎಂಬ ಬೇಡಿಕೆಗಳನ್ನು ಮುಂದಿಟ್ಟಿದೆ.